So welcome to the KSET general paper classes. So in our today's class, we are going to discuss the 2024 question paper. So in which some all topics have been covered. So that is, we are going to discuss the nature of questions there, and we are going to discuss the solution of those questions of 2024 general paper 1. Okay, so usually you from your syllabus information you know that your general paper consists of these terms there. So that is, you have uh, questions on teaching aptitude, you have questions on research aptitude, you have questions on comprehension. ಸೊ ಕಾಂಪ್ರೆನ್ಷನ್ ಮೇಲೆ ಕೂಡ ಕ್ವಶನ್ಸ್ ಇರ್ತಾವೆ. ಸೊ ಎಲ್ಲ ಟಾಪಿಕ್ ಮೇಲೆ 5 ಕ್ವಶನ್ಸ್ ಇರ್ತಾವೆ ನಿಮಗೆ ಜನರಲ್ ಪೇಪರ್ ನಲ್ಲಿ. ಸೊ ಕೆಸೆಟ್ ನಲ್ಲಿ ನಿಮಗೆ ಕ್ವಾಲಿಫೈಡ್ ಆಗ್ಬೇಕಂದ್ರೆ ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಯು ಹ್ಯಾವ್ ಟು ಗೆಟ್ ಇನ್ ದ ಪೇಪರ್ 1, ಬಿಕಾಸ್ ಪೇಪರ್ 2 ನಲ್ಲಿ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೊಂಡಿರ್ತೀರಿ. ಆದ್ರೆ ಪೇಪರ್ 2 ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೊಂಡಿರ್ತೀರಿ. ಆದ್ರೆ ಪೇಪರ್ 1 ನಲ್ಲಿ ಕೂಡ ಸ್ಕೋರ್ your target must be 80 plus there, because 50 questions are going to be there. at least ಅದರೊಳಗೆ 40 ಕರೆಕ್ಟ್ ಆದ್ರೆ ನಿಮಗೆ ಈಸಿಯಾಗಿ ನೀವು 80 ರೀಚ್ ಆಗ್ಬೋದು. ಸೊ ಆಸ್ ಕಂಪೇರ್ ಟು ದ ಟಿ ಬೇರೆ ಎಕ್ಸಾಮ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಾನ್ಸೆಪ್ಟ್ ಸಿಲೆಬಸ್ ಬೇರೆ ಇರ್ತೈತಿ. ಇಲ್ಲಿ ಫಸ್ಟ್ ಟಾಪಿಕ್ ಟೀಚಿಂಗ್ ಅಪ್ಟಿಟ್ಯೂಡ್ ಮೇಲೆ 5 ಕ್ವಶನ್ಸ್ ಇರ್ತಾವ, ರಿಸರ್ಚ್ ಅಪ್ಟಿಟ್ಯೂಡ್ ಮೇಲೆ 5 ಕ್ವಶನ್ಸ್ ಇರ್ತಾವ, ಕಾಂಪ್ರೆನ್ಷನ್ ಮೇಲೆ 5 ಕ್ವಶನ್ಸ್ ಇರ್ತಾವ. ಸೊ ಎಲ್ಲ ಈ ಕಮ್ಯುನಿಕೇಶನ್ ಮೇಲೆ ಕೂಡ 5 ಕ್ವಶನ್ಸ್ ಇರ್ತಾವ. ಸೊ ಅದೇ ರೀತಿ ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಅಪ್ಟಿಟ್ಯೂಡ್ ಮೇಲೆ ಕೂಡ 5 ಕ್ವಶನ್ಸ್ ಇರ್ತಾವ. ಸೊ ಎಲ್ಲ ಟಾಪಿಕ್ಸ್ ಮೇಲೆ 5 ಕ್ವಶನ್ಸ್ ಇರ್ತಾವ. ಸೊ ಇದು ಅರ್ಥ ಆಗಿ, ಸೊ ಎಷ್ಟಾದ್ರೂ ಇಲ್ಲಿ ಟೀಚಿಂಗ್ ಅಪ್ಟಿಟ್ಯೂಡ್ ಆತ, ರಿಸರ್ಚ್ ಅಪ್ಟಿಟ್ಯೂಡ್ ಆತ, ಕಾಂಪ್ರೆನ್ಷನ್, ಕಮ್ಯುನಿಕೇಶನ್, ಮ್ಯಾಥಮೆಟಿಕಲ್ ರೀಸನಿಂಗ್ ಅಪ್ಟಿಟ್ಯೂಡ್ ಮೇಲೆ 5 ಕ್ವಶನ್ಸ್, ಲಾಜಿಕಲ್ ರೀಸನಿಂಗ್ ಮೇಲೆ, ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ 5 ಕ್ವಶನ್ಸ್. ಅದೇ ರೀತಿಯಲ್ಲಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂದ್ರೆ ICT ಮೇಲೆ ರೀಸೆಂಟ್ ಆಂಡ್ರಾಯ್ಡ್ ವರ್ಷನ್ಸ್ ಯಾವ್ದೈತಿ, ಇದು ವರ್ಷನ್ ಕಂಪ್ಯೂಟರ್ ದಟ್ ಈಸ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಯಾವ್ದೈತಿ ಅದರ ಮೇಲೆ ನಿಮ್ಗೆ ಕ್ವಶನ್ಸ್ ಬರ್ಬೋದು. ಅಬ್ರಿವೇಷನ್ಸ್ ಕೇಳ್ತಾರ. ಸೊ ಎಲ್ಲ ಇದರ ಮೇಲೆ ಕೂಡ 5 ಮಾರ್ಕ್ಸ್ ಇರ್ತಾವ. ಸೊ ಅದೇ ರೀತಿ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಮೇಲೆ 5 ಕ್ವಶನ್ಸ್ ಇರ್ತಾವ. ಸೊ ಹೈಯರ್ ಎಜುಕೇಶನ್ ಸಿಸ್ಟಮ್ ಅಂದ್ರೆ UGC ರಿಗಾರ್ಡಿಂಗ್ ಹೈಯರ್ ಎಜುಕೇಶನ್ ಸ್ಕೀಮ್ಸ್ ಯಾವ್ದಾವ, ಸೊ ಅದರ್ ರಿಲೇಟೆಡ್ 5 ಕ್ವಶನ್ಸ್. ಸೊ ಟೋಟಲ್ ಯು ಆರ್ ಗೋಯಿಂಗ್ ಟು ಗೆಟ್ 5 into 10, that is 50 questions for the general paper. ಸೊ ಮ್ಯಾಕ್ಸಿಮಮ್ ಇಲ್ಲಿ 100 ಮಾರ್ಕ್ಸ್ ಇರ್ತಾವ, ಪ್ರತಿಯೊಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ತಾವ. ಸೊ you must have to try to get as maximum as marks as possible in this particular paper there. So that's why, so today we are going to discuss the general paper of 2024. So let me start with that one there. ಸೊ ಇದು ಮೊದಲನೇ ಕ್ವಶನ್ ಆಗಿದೆ. ಅಲ್ಲಿ ಬಹಳಷ್ಟು ಸೀರೀಸ್ ಕ್ವಶನ್ ಇದೆ, ನಾನು ಒಂದು ಸೀರೀಸ್ ಯೂಸ್ ಮಾಡೀನಿ ಇಲ್ಲೇ. ಸೊ ಅದರೊಳಗೆ ಇದು, ಸೊ ದಿಸ್ ಈಸ್ ದ ಕ್ವಶನ್ ಪೇಪರ್ ಆಫ್ 2024 ಜನರಲ್ ಪೇಪರ್ 1, ಜನರಲ್ ಪೇಪರ್ 1 ಕ್ವಶನ್ ಪೇಪರ್ ಇಟ್ ಈಸ್. okay, so we have to discuss some answer of this question paper there. So let me consider this first question there. ಸೊ ಇಲ್ಲಿ ಮೊದಲನೇ ಕ್ವಶನ್ ನೋಡ್ಬೇಕಂದ್ರೆ ಏನೈತಿ, ಸರಳ ಚಿತ್ರ ಒಂದು ಸಾಲಿನ ಜೊತೆಯಲ್ಲಿ ಹೆಚ್ಚು ಸಂಕೀರ್ಣವಾಗುತ್ತದೆ. ಒಂದು ಕಾಲಂನಿಂದ ಮತ್ತೊಂದು ಕಾಲಂಗೆ ಒಂದು ಚಿತ್ರವನ್ನು ಚಲಿಸಿದಾಗ ಹಾಕಿದಾಗ ಆ ಚಿತ್ರವು ಹೆಚ್ಚು ಸಂಕೀರ್ಣವಾಗುವ ಸಾಲನ್ನು ಆರಿಸಿರಿ. ಅಂದ್ರೆ ಸರಳ ಆಕೃತಿ, ಇಲ್ಲಿ ನೋಡ್ರಿ ನಿಯಮ ಕೊಟ್ಟಾರ ಅವ್ರು. ನಿಯಮ ಏನೈತಿ, ಸರಳ ಆಕೃತಿಗಳು ಸಂಕೀರ್ಣಗೊಳ್ಳುತ್ತೇವೆ ಅಂತ ಕೊಟ್ಟಾರ ಅವ್ರು. ಒಂದು ಆಕೃತಿಯಿಂದ ಮತ್ತೊಂದು ಆಕೃತಿಗೆ ಸಂಕೀರ್ಣಗೊಳ್ಳುವ ಸಾಲನ್ನು ಆರಿಸಿ ಅಂತ ಕೊಟ್ಟಾರ. ಸೊ ನಾವು ಎಂತ ಲಿಸ್ಟ್ ಅನ್ನು ಚೂಸ್ ಮಾಡ್ಬೇಕು ಇದ್ರೊಳಗೆ, ಆಪ್ಷನ್ಸ್ ಒಳಗ ಯಾವ್ದು ಸಿಂಪಲ್ ಇಂದ ಕಾಂಪ್ಲೆಕ್ಸ್ ಆಗತೈತಿ, ಅಂದ್ರೆ ಸರಳಿಂದ ಸಂಕೀರ್ಣ ಆಗತೈತಿ ಅಂತ ಫಿಗರ್ ಅನ್ನು ನಾವು ನೋಡ್ಬೋದು. ಸೊ ಇಟ್ ಈಸ್ ವೆರಿ ಈಸಿಯಸ್ಟ್, ಇಟ್ ಈಸ್ ಬೇಸ್ಡ್ ಅಪಾನ್ ಲಾಜಿಕಲ್ ರೀಸನಿಂಗ್ ಮೇಲೆ ಐತಿ ಇದು ಕ್ವಶನ್. ಸೊ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಫಸ್ಟ್ ಮತ್ತು ಸೆಕೆಂಡ್ ಆಪ್ಷನ್ ಒಳಗ ಅಷ್ಟೇನ್ ಕಾಂಪ್ಲೆಕ್ಸಿಟಿ ಬರಾಕ್ತಿಲ್ಲ ಫಿಗರ್ ಒಳಗ. ಸ್ಟೆಪ್ ಅಂದ್ರೆ ನಾವು ಲೆಫ್ಟ್ ಟು ರೈಟ್ ಹೋಗ್ಬೇಕು ಅಥವಾ ರೈಟ್ ಟು ಲೆಫ್ಟ್ ಹೋಗ್ಬೇಕು. ಸೊ ಜನರಲಿ ನಾವು ಲೆಫ್ಟ್ ಒಳಗ ಈಸಿ ಅದಾವ, ಸ್ವಲ್ಪ ಲೆಂದಿ ಆಗತೈತಿ ಫಿಗರ್ಸ್ ಲೆಫ್ಟ್ ಟು ರೈಟ್ ಹೋಗೋದಾಗ. ಸೊ ಇಲ್ಲಿ ಫಿಗರ್ ನೋಡಿದ್ರೆ ನಮಗೆ ಈಸಿಯಾಗಿ ಕೇಳಾಕತೈತಿ. ಆಪ್ಷನ್ 1 ಮತ್ತು ಆಪ್ಷನ್ 2 ಒಳಗ ಅಷ್ಟೇನ್ ಕಾಂಪ್ಲೆಕ್ಸಿಟಿ ಬರಾಕತ್ತಿಲ್ಲ. ಆದ್ರೆ ಆಪ್ಷನ್ ನಂಬರ್ 3 ಒಳಗೆ ನೋಡ್ಬೋದು ನೀವು. ಸೊ ಯಾವ ರೀತಿ ಇಲ್ಲಿ ಲೈನ್ಸ್ 3 ಅದಾವ, ಇಲ್ಲೇ ಒಂದ್ ಕಡಿಮೆ ಆಗತೈತಿ, ಒಳ್ಳೆ ಒಂದೇ ಹೆಚ್ಚಾಗೈತಿ. ಇಲ್ಲಿ ಒಳ್ಳೆ ಇನ್ನ ಸ್ವಲ್ಪ ಕಾಂಪ್ಲೆಕ್ಸ್ ಅಂದ್ರೆ ಈಸಿಯಾಗಿ ಅರ್ಥ ಆಗತ್ತಿಲ್ಲ. ಇಟ್ ಈಸ್ ಈಸಿಯರ್ ಟು ಕಾಂಪ್ಲೆಕ್ಸ್ ಆಗತೈತಿ ಫಿಗರ್. ಸೊ ಸರಿಯಾದ ಆಪ್ಷನ್ ಇಲ್ಲೇ ಯಾವ್ದು ಫಿಗರ್
ಸರಳ ಆಕೃತಿ ಸಂಕೀರ್ಣಗೊಳ್ಳುತ್ತೆ ಅಂದ್ರೆ ಇದು ಮೊದಲು ಈಸಿ ಇತ್ತ, ಇದು ಕಾಂಪ್ಲೆಕ್ಸ್ ಆಗಿತ್ತು. ಮೀನ್ಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3. ಸೊ ಇನ್ ಸಮ್ ಕೇಸಸ್ ದ ಫೋರ್ತ್ ಆಪ್ಷನ್ ಇಸ್ ಲುಕಿಂಗ್ ಸಿಮಿಲರ್ ಟು ದ ಥರ್ಡ್ ಆಪ್ಷನ್ಸ್. ಅಲ್ಲಿ ಥರ್ಡ್ ಮತ್ತು ಲಾಜಿಕಲ್ ರೀಸನಿಂಗ್ ಮೇಲೆ ಐತಿ. ನಿಮ್ಗೆ ಯಾವ ರೀತಿಯಲ್ಲಿ ಅರ್ಥ ಆಗ್ತೈತಿ ಅದ ಸೊ ಕರೆಕ್ಟ್ ನೀವು ಅರ್ಥ ಮಾಡಿ ಆ ಕರೆಕ್ಟ್ ಆಪ್ಷನ್ ಅನ್ನು ಚೂಸ್ ಮಾಡ್ಬೇಕು. ಸೊ ಇಲ್ಲಿ ಇದರದ ಈ ಕ್ವಶನ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೂಡ ಇಲ್ಲೇ ಕೊಟ್ಟಾರ. ಸೊ ಸಿಂಪಲ್ ಫಿಗರ್ ಬಿಕಮ್ಸ್ ಮೋರ್ ಕಾಂಪ್ಲೆಕ್ಸ್ ಅಲಾಂಗ್ ಎ ರೋ. ಸೊ ಇಲ್ಲಿ ಪ್ರತಿಯೊಂದು ರೋ ಅದಾವ. ಸೊ ಲೆಫ್ಟ್ ಟು ರೈಟ್ ನೀವು ತಗೊಂಡ್ರೆ ಈಸಿಯಾಗಿ ಅರ್ಥ ಆಗ್ತೈತಿ ನಿಮ್ಗೆ ಇದು. ಚೂಸ್ ದ ರೋ ವೇರ್ ಅ ಫಿಗರ್ ಬಿಕಮ್ಸ್ ಮೋರ್ ಕಾಂಪ್ಲೆಕ್ಸ್ ವೆನ್ ಮೂವ್ ಫ್ರಮ್ ಒನ್ ಕಾಲಮ್ ಟು ಅನದರ್ ಕಾಲಮ್. ಸೊ ಒನ್ ಕಾಲಮ್ ಇನ್ನೊಂದು ಕಾಲಮ್ಗೆ ಹೋದಾಗ ಯಾವ್ದು ಫಿಗರ್ ಕಾಂಪ್ಲೆಕ್ಸ್ ಈ ರೂಲ್ ಕೂಡ ಸೇಮ್. ಸೊ ಸೇಮ್ ಟ್ರಾನ್ಸ್ಲೇಷನ್ ಇತ್ತು. So the correct option for the question is option number 3 there. Okay. So let me move towards the next question, that is question number 2 there. See ಇಲ್ಲಿ ಏನೈತಿ question number 2. So let me read this one there. What has been given here? 1 2 3 4 AB ಅಂದ್ರೆ ಇದು ಒಂದು 6 ಡಿಜಿಟ್ ನಂಬರ್ ಐತಿ. ಅಂಕಿಗಳ 5 ಮತ್ತು 12ರಿಂದಲೂ ಭಾಗಿಸಬಹುದಾದರೆ ಈ ಕೆಳಗಿನಗಳಲ್ಲಿ ಎ ಮತ್ತು ಬಿ ಗಳ ಮೊತ್ತ ಯಾವ್ದಾಗಬಹುದು. ಅಂದ್ರೆ ಇದು ಒಂದು ನಂಬರ್ ಐತಿ, 6 ಡಿಜಿಟ್ ನಂಬರ್ ಐತಿ. ಯಾವ್ದು 1 2 3 A 4 B. ಇಲ್ಲಿ ನಮ್ಗೆ ಎ ಮತ್ತು ಬಿ ಕಂಡೀಷನ್ ಕೊಟ್ಟಾರ. ಅವ್ರು ಏನ್ ಕೊಟ್ಟಾರ, ಈ ಕೆಳಗಿನವುಗಳಲ್ಲಿ ಎ ಮತ್ತು ಬಿ ಗಳ ಮೊತ್ತ ಯಾವ್ದಾಗಬಹುದು. ಅಂದ್ರೆ ಈ ಬರುವ ನಂಬರ್ ನಾವು ಎ ಮತ್ತು ಬಿ ಗೆ ಒಂದ್ ಯೂನಿಟ್ ನಂಬರ್ ಹಾಕ್ಬೇಕಾ. ಹಾಕಿದ ಮೇಲೆ ಈ ಬರೆಯುವ ಸಂಖ್ಯೆ ಇಟ್ ಈಸ್ ಗೋಯಿಂಗ್ ಟು ಬಿ ಡಿವಿಸಿಬಲ್ ಬೈ 5 and 12 there. ಸೊ ಇದು ಇದರ ವ್ಯಾಲ್ಯೂಸ್ ಹಾಕಿದ ಮೇಲೆ ನಮ್ಗೆ ಏನ್ ಬರ್ತೈತಿ ಆನ್ಸರ್, ಅದು 5 ಮತ್ತು 12 ಇಂದ ಡಿವೈಡ್ ಆಗ್ತೈತಿ. ಸೊ ಅವಾಗ ಈ ವ್ಯಾಲ್ಯೂ ಎ ಮತ್ತು ಬಿ ವ್ಯಾಲ್ಯೂ ಏನೈತೆ ಅಂತ ಕಂಡುಹಿಡಿಬೇಕು ನಾವು. ಸೊ ಇದು ಕಂಡುಹಿಡ್ಬೇಕಂದ್ರೆ ಫಸ್ಟಿಗೆ ನಿಮ್ಗೆ ರೂಲ್ ಗೊತ್ತಿರ್ಬೇಕು. ಯಾವ ನಂಬರ್ಸ್ 5 ಇಂದ ಡಿವಿಸಿಬಲ್ ಆಗಿರ್ತಾವ, ಯಾವ ನಂಬರ್ಸ್ 12 ಇಂದ ಡಿವಿಸಿಬಲ್ ಆಗಿರ್ತಾವ. ಇದು ಎಲ್ಲ ನಿಮ್ಗೆ 8th ಒಳಗೆ ಬಂದಿರ್ತಾವ. 6th 7th 8th ಒಳಗ ಇದು ಬೇಸಿಕ್ ಐತಿ. ಸೊ ಇಟ್ ಈಸ್ ಬೇಸ್ಡ್ ಆನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಕಾನ್ಸೆಪ್ಟ್. ಸೊ ಏನಿಲ್ಲ ಇದ್ರೊಳಗೆ ಫಸ್ಟ್ ರೂಲ್ ಬಹಳ ಈಸಿ ಅದಾವ. ಯಾವ ನಂಬರ್ ನಮ್ಗೆ 5 ಇಂದ ಡಿವಿಸಿಬಲ್ ಆಗೈತಿ ಅದು ಗೊತ್ತಿರ್ಬೇಕು ನಮ್ಗೆ. ಸ್ಟೆಪ್ 1 ಒಳಗೆ ಏನೈತಿ ನಾವು, ಸೊ ವಿ ಹ್ಯಾವ್ ಟು ಚೆಕ್ ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 5 there. ಸೊ ಯಾವ ನಂಬರ್ 5 ಇಂದ ಡಿವಿಸಿಬಲ್ ಆಗಿರ್ತಿ ನಿಮ್ಗೆ ಗೊತ್ತೈತಿ. ಯಾವ ಯೂನಿಟ್ ಪ್ಲೇಸ್ ಒಳಗ, ಅಂದ್ರೆ ಇಲ್ಲಿ ಬಿ ಅಂದ್ರೆ ಯೂನಿಟ್ ಪ್ಲೇಸ್ ಆಗೈತಿ ಈ ನಂಬರ್ದ. ಆ ಯೂನಿಟ್ ಪ್ಲೇಸ್ ಒಳಗ 0 ಇದ್ರೆ ಅಥವಾ 5 ಇದ್ರೆ ಆ ಕೊಟ್ಟಿರೋ ನಂಬರ್ ಏನಾಗಿರ್ತೈತಿ, ಯಾವ್ದೇ ನಂಬರ್ ಇಲ್ಲಿ, ಅದು 6 ಡಿಜಿಟ್ ಅಂತ ಇಲ್ಲ, ಯಾವ್ದೇ ನಂಬರ್ ಇಲ್ಲಿ ಆ ನಂಬರ್ ಎದರ್ಲಿಂದ ಡಿವಿಸಿಬಲ್ ಆಗಿರ್ತೈತಿ. ದಟ್ ನಂಬರ್ ಈಸ್ ಗೋಯಿಂಗ್ ಟು ಬಿ ಡಿವಿಸಿಬಲ್ ಬೈ 5 there. ಮೀನ್ಸ್ ವ್ಯಾಲ್ಯೂ ಆಫ್ ಬಿ ಏನಾಗಿರ್ಬೋದು, ಇಲ್ಲಿ ವ್ಯಾಲ್ಯೂ ಆಫ್ ಬಿ 5 ಆಗಿರ್ತೈತಿ, ಇಲ್ಲಿಕಂದ್ರೆ 0 ಆಗಿರ್ತೈತಿ. 2 ಚಾನ್ಸ್ ಅದಾವ. ಸೊ ಇದು ಒಂದು ವ್ಯಾಲ್ಯೂ ಆಫ್ ಈ ವ್ಯಾಲ್ಯೂ ಆಫ್ ಬಿ ಕಂಡಿಡಿದ್ವಿ ನಾವು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಇನ್ನೊಂದು ರೂಲ್ ಏನ್ ಕೊಟ್ಟಾರ ಅವರು, ಇದು 5 ರೂಲ್ ನಮ್ಗೆ ಗೊತ್ತಾದ. 5 ರೂಲ್ ಪ್ರಕಾರ ಎದರ ವ್ಯಾಲ್ಯೂ ಕಂಡಿಡಿದ್ವಿ ನಾವು, ಬಿ ದ ವ್ಯಾಲ್ಯೂ ಕಂಡಿಡಿದ್ವಿ. ದ ವ್ಯಾಲ್ಯೂ ಆಫ್ ಬಿ ಇಸ್ 5 there. ಸೊ ಅದೇ ರೀತಿ ನಾವು ಎ ವ್ಯಾಲ್ಯೂ ಕೂಡ ಕಂಡಿಡ್ಬೇಕು. 2 ವ್ಯಾಲ್ಯೂಸ್ ಕಂಡಿಡಿದ ಅದಾದ್ಮೇಲೆ ಏನ್ ಕಂಡಿಡ್ಬೇಕು ನಾವು, ಅದರ ಸಮ್ ಅಂದ್ರೆ ಎ ಪ್ಲಸ್ ಬಿ ವ್ಯಾಲ್ಯೂ ಏನಾಗಿರ್ತೈತಿ ಈ ಆಪ್ಷನ್ ಒಳಗ. ಎ ಪ್ಲಸ್ ಬಿ ವ್ಯಾಲ್ಯೂ ಈ ಆಪ್ಷನ್ ಎ ಒಳಗೆ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಇಷ್ಟು ಕೊಟ್ಟಾರ. ಅದರೊಳಗ ಎ ಪ್ಲಸ್ ಬಿ ವ್ಯಾಲ್ಯೂ ಏನಾಗಿರ್ತೈತಿ ಅದು ಕಂಡುಹಿಡಬೇಕು ನಾವು. ಸೊ ಇಲ್ಲೇ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಸೊ ಡಿವಿಸಿಬಿಲಿಟಿ ಬೈ 5 ಅಂದ್ರೆ ಏನೈತಿ, ದ ಯೂನಿಟ್ ಪ್ಲೇಸ್ ಮಸ್ಟ್ ಹ್ಯಾವ್ ಐದರ್ 0 or 5 there. ಅದು ಆಗಿರ್ತೈತಿ, ಇದರ್ 0 or 5. ಸೊ ಇಲ್ಲೇ ಸೊ ಕ್ಲಿಯರ್ ಆಗಿ ಅಬ್ಸರ್ವ್ ಆಗಿತ್ತು ನಮ್ಗೆ. ಸೊ ದ ವ್ಯಾಲ್ಯೂ ಆಫ್ ಬಿ ಇಸ್ ಐದರ್ 0 or 5. ನೆಕ್ಸ್ಟ್ ರೂಲ್ ಏನೈತಿ, ದ ನಂಬರ್ ಮಸ್ಟ್ ಬಿ ಡಿವಿಸಿಬಲ್ ಬೈ 12 ಆಲ್ಸೋ. 12 ಇಂದ ಕೂಡ ಅದು ಡಿವಿಸಿಬಲ್ ಆಗಿರ್ಬೇಕು. ಸೊ 12 ಇಂದ ಡಿವಿಸಿಬಲ್ ಆಗಿರ್ಬೇಕಂದ್ರೆ ಕಂಡೀಷನ್ ಏನೈತಿ, ಯಾವ ನಂಬರ್ 3 ಮತ್ತು 3 and 4 ಇಂದ ಡಿವಿಸಿಬಲ್ ಆಗಿರ್ತೈತಿ ಅಂತ ನಂಬರ್ ಏನಾಗಿರ್ತೈತಿ 12 ಇಂದ ಡಿವಿಸಿಬಲ್ ಆಗಿರ್ತೈತಿ. ಸೊ ಮತ್ತೆ ಇಲ್ಲಿ ಹೊಳ್ಳಿ ನಾವು ಇನ್ನೊಂದು ರೂಲ್ ನೋಡ್ಬೇಕು. ಸೊ ಯಾವ ನಂಬರ್ಸ್ 4 ಇಂದ ಡಿವಿಸಿಬಲ್ ಆಗಿರ್ತಾವ. ಸೊ ಯಾವ ನಂಬರ್ 4 ಇಂದ ಡಿವಿಸಿಬಲ್ ಆಗಿರ್ತಾವ ಅಂದ್ರೆ ಎದರ್ ದ ಲಾಸ್ಟ್ 2 ಡಿಜಿಟ್ ಸಮ್. ಅಂದ್ರೆ ಸಪೋಸ್ ಯು ಟೇಕ್ ಎನಿ ನಂಬರ್ ದೇರ್, ಐ ಟೇಕ್ ದ ನಂಬರ್ 1 2 3 ದೇರ್. ಇದ್ರೊಳಗ ಕೊನೆಯ 2 ಡಿಜಿಟ್ಸ್, ಇವು 2 ಡಿಜಿಟ್ಸ್ 4 ಇಂದ ಡಿವಿಸಿಬಲ್ ಆಗಿದ್ರೆ ಆ ನಂಬರ್ 4 ಇಂದ ಡಿವಿಸಿಬಲ್ ಆಗಿರ್ತೈತಿ, ಇಲ್ಲಿಕಂದ್ರೆ ಡಿವಿಸಿಬಲ್ ಆಗಂಗಿಲ್ಲ. ಸೊ ಅದರಿಂದ ಇಲ್ಲಿ ನೋಡ್ರಿ, ನಾವು ಮೊದಲಿಗೆ ಇಲ್ಲಿ ವ್ಯಾಲ್ಯೂ 4 ಬಿ ಐತಿ, ಇಲ್ಲಿ ಲಾಸ್ಟ್ 2 ಡಿಜಿಟ್ 4 ಬಿ ಅದಾವ. ಈಗ ಬಿ ವ್ಯಾಲ್ಯೂ ಏನಾರ ನಾವು 0 ತಗೊಂಡ್ರೆ 40 ಆಗತೈತಿ. 40 ಆದ್ರೆ ನಂಬರ್ ಈಸ್ ಗೋಯಿಂಗ್ ಟು ಬಿ ಡಿವಿಸಿಬಲ್ ಬೈ 4. ಅಂದ್ರೆ ವ್ಯಾಲ್ಯೂ ಆಫ್ ಬಿ ಇಸ್ ಗೋಯಿಂಗ್ ಟು ಬಿ ಆಬ್ವಿಯಸ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ 0 ದೇರ್. ಈ ರೀತಿ ನಾವು ಬಿ ವ್ಯಾಲ್ಯೂ ಕಂಡಿದ್ದೀವಿ. ಸೊ ಅದೇ ಬಿಕಾಸ್ ನೀವು 5 ಹಾಕಿ ನೋಡ್ರಿ, 4 + 5 ಎಷ್ಟಾಗಿರ್ತೈತಿ,
4 plus 5 is 9. So 9 it is not going to be divisible by 4. 4 in divide ಆಗಂಗಿಲ್ಲ. ಆದ್ದರಿಂದ b value 5 ಆಗಂಗಿಲ್ಲ. So ಇಲ್ಲಿ possibility of 5 is going to be rejected there. So value of b 5 ಆಗಕ್ಕೆ ಚಾನ್ಸ್ ಇಲ್ಲ. So that's why ಈಗ ನೆಕ್ಸ್ಟ್ ಏನಂದ್ರೆ ನಾವು a ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಇದರೊಳಗೆ a ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಬೇಕಂದ್ರೆ you take this one there, once again the number, ಮತ್ತೆ ಏನ್ ಕೊಟ್ಟಾರ ಅವ್ರ 5 and 12 ಎಂದು ಭಾಗಿಸಬಹುದಾದರೆ ಈ ಕೆಳಗಿನವುಗಳಲ್ಲಿ a ಮತ್ತು b ಗಳ ಮೊತ್ತ ಯಾವ ಆಗಬಹುದು? ಹೌದಾ? ಸೊ ಇಲ್ಲಿ b ವ್ಯಾಲ್ಯೂ ಕಂಡುಹಿಡಿದ್ ನಾವು. b ವ್ಯಾಲ್ಯೂ ಎಷ್ಟು ಬಂತು ನಮಗೆ? So we have got it, the b value as 0 there. Now we have to find the value of a there. a value ನಾವು ಕಂಡುಹಿಡಬೇಕು ನಾವು. ಸೊ ಈಗ a ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಸೊ ಕಂಡೀಷನ್ ಏನು ಕೊಟ್ಟಾರ ಅವ್ರು? ಇನ್ನೊಂದು ಕಂಡೀಷನ್, so the given number is, if a number is divisible by both 5 and 12 there. ಸೊ ಅದೇ ರೀತಿ ಇಲ್ಲಿ ಯಾವ ನಂಬರ್ 3 ಲಿಂದ ಡಿವಿಸಿಬಲ್ ಆಗಿರ್ಬೇಕು ಅದು ನೋಡ್ಬೇಕು ನಾವು ಈಗ. ಸೊ 3 ಲಿಂದ ಡಿವಿಸಿಬಲ್ ಆಗ್ಬೇಕಂದ್ರೆ ಕಂಡೀಷನ್ ಏನೈತಿ? ದ ಸಮ್ ಆಫ್ ದ ನಂಬರ್ ಈಸ್ ಗೋಯಿಂಗ್ ಟು ಬಿ ಡಿವಿಸಿಬಲ್ ಬೈ ಏನಾಗಿರ್ತೈತಿ? ಈಗ ನಾವು ಏನ್ ಕಂಡಿಡಿದ್ವಿ? ಫಸ್ಟ್ ಗೆ ವ್ಯಾಲ್ಯೂ ಆಫ್ ಬಿ ಕಂಡಿಡಿದ್ವಿ. ಈಗ ಉಳಿದಿದ್ದೇನ ಎ ವ್ಯಾಲ್ಯೂ ಕಂಡಿಡ್ಬೇಕು. ಎ ವ್ಯಾಲ್ಯೂ ಕಂಡಿಡ್ಬೇಕಂದ್ರೆ ರೂಲ್ ಆಫ್ 3 5 ಮಾಡ್ಬೇಕು. ಯಾವ ನಂಬರ್ 3 ಲಿಂದ ಡಿವಿಸಿಬಲ್ ಆಗಿರ್ತೈತಿ? ಈ ಕೊಟ್ಟಿರೋ ನಂಬರ್ 3 ಲಿಂದ ಡಿವಿಸಿಬಲ್. ನೀವು ಇದರ ಮೇಲೆ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಈ ತರ ಕ್ವಶನ್ಸ್ ನಾಳೆ ಎಕ್ಸಾಮ್ ನಲ್ಲಿ ಇನ್ ಕ್ವಿಕ್ ಟೈಮ್ ನೀವು ಸಾಲ್ವ್ ಮಾಡಬಹುದು. ಸೊ ಇಲ್ಲೇ ಎ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಸಮ್ ಆಫ್ ಡಿಜಿಟ್ ನೋಡ್ಬೇಕು. ಸೊ 1 + 2 + 3 + ಎ ವ್ಯಾಲ್ಯೂ ಗೊತ್ತಿಲ್ಲ, ನಾವು ಎ ವ್ಯಾಲ್ಯೂ ಕಂಡುಹಿಡಬೇಕು 4 + 0. ಹೌದಾ? ಬಿ ವ್ಯಾಲ್ಯೂ ಈಗಾಗಲೇ ಕಂಡುಹಿಡಿದ ನಾವು 0 ಐತಿ. ಸೊ ಉಳಿಕಿದೆಲ್ಲ ಕೂಡಿಸಿದ್ರೆ ಎಷ್ಟು ಆಗ್ತೈತಿ? ಸೊ ವಿಲ್ ಗೆಟ್ 3 + 3 9, 9 + 4 ವಿಲ್ ಗೆಟ್ 13 ದೇರ್. ಸೊ ಇದರೊಳಗೆ ಅತಿ ಕಡಿಮೆ ವ್ಯಾಲ್ಯೂ ಯಾವ್ದು ಆಡ್ ಮಾಡಿದ್ರೆ ಅದು 3 ಲಿಂದ ಡಿವಿಸಿಬಲ್ ಆಗಿರ್ತೈತಿ, ಅದು ಕಂಡುಹಿಡಬೇಕು. ಸೊ 3 ಲಿಂದ ಡಿವಿಸಿಬಲ್ ಆಗುವ ನಂಬರ್ ಏನೈತಿ? ಸೊ ಇದರೊಳಗೆ ನಾವು 3 ಆಡ್ ಮಾಡಿದ್ರೆ ಈ ಆಪ್ಷನ್ ಒಳಗೆ ನೋಡ್ಬೇಕು. ಸೊ ಈ ಆಪ್ಷನ್ ಒಳಗೆ ಫಸ್ಟ್ ಆಪ್ಷನ್ ಏನೈತಿ? 5 ಐತಿ. 5 ಆಡ್ ಮಾಡಿ ನೋಡ್ರಿ. ಸೊ ಇಫ್ ಯು ಆಡ್ ದ 5 ದೇರ್ ವಿಲ್ ಗೆಟ್ ದ ವ್ಯಾಲ್ಯೂ ಆಸ್ 18 ದೇರ್. ಸೊ ಈಸ್ 18 divisible by 3 ಆಗ್ಬಹುದು? ಬಿಕಾಸ್ ದ ಆನ್ಸರ್ ಇಸ್ 6. ವಿಲ್ ಗೆಟ್ ದ ಹೋಲ್ ನಂಬರ್ ದೇರ್. ಸೊ ಇಲ್ಲಿ ನಂಬರ್ ಬರ್ತಿತ್ತು ನಮಗೆ. ಸೊ ದಟ್ಸ್ ವೈ ದ ವ್ಯಾಲ್ಯೂ ಆಫ್ ಇ. ಉಳ್ಕಿದ ಆಪ್ಷನ್ ನೋಡಕ್ ಹೋಗ್ಬೇಡ್ರಿ ನೀವು, ಇದು ಚಾನ್ಸ್ ಇಲ್ಲ. ಓಕೆ, ಬಿಕಾಸ್ ವ್ಯಾಲ್ಯೂ ಆಫ್ ಬಿ 0 ಆಗೈತಿ, ಇದು 0 ಆಗೈತಿ. ನಾವು ಎ ವ್ಯಾಲ್ಯೂ ಈ 3 ಆಪ್ಷನ್ಸ್ ಒಳಗೆ ಉಳಿತೈತಿ. ಬಿಕಾಸ್ ನಮ್ಗೆ ಆಡ್ ಮಾಡಿದ್ರೆ ಎರಡು a + b ಎಷ್ಟು ಬರಬೇಕು? 5 ಬರಬೇಕು. ಸೊ 6 ಆಗಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ 6 ಆಡ್ ಮಾಡಿದ್ರೆ ಅದು ನಾಟ್ ಡಿವಿಸಿಬಲ್ ಬೈ 3 ಆಗಿರ್ತೈತಿ. ಸೊ ದಟ್ಸ್ ವೈ ದ ಓನ್ಲಿ ದ ವ್ಯಾಲಿಡ್ ಆಪ್ಷನ್ ಹಿಯರ್ ಈಸ್ 5 ದೇರ್. ಇಲ್ಲಿ ಬರೀ ಯಾವ್ದು ವ್ಯಾಲಿಡ್ ಆಪ್ಷನ್ ಆಗಿರ್ತೈತಿ? 5, ಬಿಕಾಸ್ 5 + 0 ವಿಲ್ ಗೆಟ್ 5 ದೇರ್. ಸೊ therefore the correct option is 5. hence the value of a is 5 and the value of b is 0. so ಆ ನಂಬರ್ ಏನಾಗಿರ್ತೈತಿ? so we'll get the number like this there, 40. okay, 12 will get something 1,23,540 like this there. so ಈ ರೀತಿ ನೀವು ಬೇಸಿಕ್ ನಾಲೆಜ್ ನಿಮಗೆ ಗೊತ್ತಿದ್ರೆ ಯಾವ ಡಿವಿಸಿಬಿಲಿಟಿ ರೂಲ್ಸ್ ಅಂತೀವಿ ನಾವು, ಇದಕ್ಕೆ ಏನಂತೀವಿ? ಡಿವಿಸಿಬಿಲಿಟಿ ರೂಲ್ಸ್ ಅಂತೀವಿ. ಇವು ಎಲ್ಲ ನಿಮಗೆ ಗೊತ್ತಿದ್ರೆ ನೀವು ಈಸಿಯಾಗಿ ಈ ತರ ಕ್ವಶನ್ಸ್ ಜನರಲ್ ಪೇಪರ್ ನಲ್ಲಿ ಸಾಲ್ವ್ ಮಾಡಬಹುದು. ಓಕೆ, ಸೊ ಲೆಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ದೇರ್. ಸೊ ವಿ ಆರ್ ಡಿಸ್ಕಸಿಂಗ್ ದ ದಿಸ್ ಈಸ್ 2024 general paper question of KSET there. okay, so let me move to the next one there. So first let's try to understand this question there. ಒಬ್ಬ ಕಳ್ಳನನ್ನು ಒಬ್ಬ ಪೊಲೀಸ್ 100 ಮೀಟರ್ ದೂರದಲ್ಲಿರುವುದನ್ನು ಗುರುತಿಸುತ್ತಾನೆ. ಆಗ ಪೊಲೀಸ್ ಕಳ್ಳನನ್ನು ಬೆನ್ನಟ್ಟಲು ಪ್ರಾರಂಭಿಸಿದಾಗ ಕಳ್ಳನು ಓಡಲಾರಂಭಿಸುತ್ತಾನೆ. ಕಳ್ಳನ ವೇಗ ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಮತ್ತು ಪೊಲೀಸನ ವೇಗ ಪ್ರತಿ ಗಂಟೆಗೆ 10 ಕಿಲೋಮೀಟರ್ ಆಗಿದ್ದರೆ ಕಳ್ಳನು ಎಷ್ಟು ದೂರ ಓಡಿದರೆ ಪೊಲೀಸನ್ನು ಹಿಂದಿಕ್ಕುತ್ತಾನೆ? ಅಂದ್ರೆ ಇಲ್ಲಿ ಏನ್ ಕೇಳ್ಯಾರ ಅವ್ರು ನೋಡ್ರಿ, ಇಲ್ಲಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೂಡ ಐತಿ. ಇಲ್ಲಿ ಪೊಲೀಸ್ ಆಫೀಸರ್ ಸ್ಪಾಟ್ಸ್ ಅ ಥೀಫ್, police officer spots a thief 100 meters away. When the police officer starts chasing the thief also starts running. If the thief's speed is 8 km/h and the police officer's speed is 10 km/h, how far will the thief run before the police officer catches him? ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಥೀಫ್ ಕಂಡುಹಿಡಬೇಕು ನಾವು. ಆ ಕಳ್ಳ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರ್ತಾನ ಅದನ್ನು ನಾವು ಇಲ್ಲಿ ಕಂಡುಹಿಡಬೇಕು. ಓಕೆ, ಸೊ ಲೆಟ್ ವಿ ಟ್ರೈ ಟು ಫೈಂಡ್ ದಿಸ್ ಒನ್ ಇನ್ ಈಸಿಯೆಸ್ಟ್ ವೇ ದೇರ್. ಸೊ ಇದು ಕೂಡ ಜನರಲ್ ಸೈನ್ಸ್ ನಲ್ಲಿ ಒಂದು ಕ್ವಶನ್ ಐತಿ.
ಸೊ ಇಲ್ಲಿ ಏನಿಲ್ಲ ಏನೇನ್ ಕೊಟ್ಟಾರ ನೀವು ಕರೆಕ್ಟ್ ಕ್ವಿಕ್ ಟೈಮ್ ಆಫ್ ಒಳಗೆ ನೀವು ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಬರೀದ್ ನಿಮ್ಗೆ 1 ತಾಸು ಇರ್ತೈತಿ, 50 ಕ್ವಶನ್ಸ್ ನಿಮ್ಗೆ ಟಚ್ ಮಾಡಕ 1 ತಾಸು ಇರ್ತಿ. ಅದಕ್ಕ ನೀವು ಈ ತರ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ವಿತಿನ್ ಅ ಫ್ರಾಕ್ಷನ್ ಆಫ್ ಟೈಮ್ ಯು ಕ್ಯಾನ್ ಸಾಲ್ವ್ ದೀಸ್ ಟೈಪ್ ಆಫ್ ಕ್ವಶನ್ಸ್ ದೇರ್. ಸೊ ನೋಡ್ರಿ ಏನೇನ್ ಕೊಟ್ಟಾರ ಇಲ್ಲಿ, ವಾಟ್ ಹ್ಯಾಸ್ ಬಿನ್ ಗಿವನ್ ಹಿಯರ್, ಸ್ಪೀಡ್ ಆಫ್ ಥೀಫ್. ನಾವು ಇಲ್ಲಿ ಎಸ್ ಟಿ ಅಂತ ಡಿನೋಟ್ ಮಾಡೋಣ. ಸ್ಪೀಡ್ ಆಫ್ ಥೀಫ್ ಎಷ್ಟೈತಿ, 8 ಕಿಲೋಮೀಟರ್ ಪರ್ ಅವರ್ ಐತಿ. ಹೌದಾ, 8 ಕಿಲೋಮೀಟರ್ ಪರ್ ಅವರ್ ಐತಿ. ಪ್ರತಿ ಗಂಟೆಗೆ ಅಂದ್ರೆ 8 ಕಿಲೋಮೀಟರ್ ಪರ್ ಅವರ್ ಆಗಿರ್ತೈತಿ. ಸೊ ಅದೇ ರೀತಿ ವಾಟ್ ಇಸ್ ಸ್ಪೀಡ್ ಆಫ್ ಪೊಲೀಸ್ ದೇರ್, ಸ್ಪೀಡ್ ಆಫ್ ಪೊಲೀಸ್ ಅಂದ್ರೆ ಎಸ್ ಪಿ ತಗೊಂಡ್ ನಾವು. ಸೊ ಎಸ್ ಪಿ ಎಷ್ಟೈತಿ, ಸ್ಪೀಡ್ ಆಫ್ ಪೊಲೀಸ್ ದೇವ್ ಬಿನ್ ಗಿವನ್ ಇಸ್ 10 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಮತ್ತೇನ್ ಕೊಟ್ಟಾರ, ದ ಡಿಸ್ಟೆನ್ಸ್ ಬಿಟ್ವೀನ್ ಥೀಫ್ ಅಂಡ್ ಪೊಲೀಸ್ ಅಂದ್ರೆ ಕಳ್ಳ ಮತ್ತು ಪೊಲೀಸ್ ನಡುವೆ ಡಿಸ್ಟೆನ್ಸ್ ಎಷ್ಟೈತಿ, 100 ಮೀಟರ್ ಐತಿ. ಇಲ್ಲಿ ನೋಡ್ರಿ ಯೂನಿಟ್ ಚೇಂಜ್ ಆಗಿರ್ತೈತಿ. ಇಲ್ಲೇ ಕಿಲೋಮೀಟರ್ ಪರ್ ಅವರ್ ಅಂತ ಇದು ಕೊಟ್ಟಾರ ಸ್ಪೀಡ್, ಆದ್ರೆ ಇಲ್ಲಿ ಏನ್ ಕೊಟ್ಟಾರ, ಮೀಟರ್ ಕೊಟ್ಟಾರ. ಯಾವಾಗ್ಲೂ ನೀವು ಯಾವ್ದು ಮ್ಯಾಥಮೆಟಿಕಲ್ ಅಥವಾ ಫಿಸಿಕ್ಸ್ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ಯೂನಿಟ್ಸ್ ಅನ್ನು ಒಂದೇ ಸ್ಟ್ಯಾಂಡರ್ಡ್ ಎಸ್ ಐ ಯೂನಿಟ್ಸ್ ಒಳಗೆ ಕನ್ವರ್ಟ್ ಮಾಡ್ಬೇಕು. ಎಸ್ ಐ ಯೂನಿಟ್ ಏನಂತಂದ್ರೆ ಮೀಟರ್ ಸೆಕೆಂಡ್ ಗ್ರಾಮ್ ಅಂತ ಒಳಗೆ ಅಂತೀವಿ ನಾವು. ಮೀಟರ್ ಇದು ವೇಟ್ ಇದ್ರೆ ಇದು ಡಿಸ್ಟೆನ್ಸ್ ಇದ್ರೆ ಮೀಟರ್ ಒಳಗೆ ಇರ್ಬೇಕ, ಟೈಮ್ ಇದ್ರೆ ಸೆಕೆಂಡ್ ಒಳಗೆ ಇರ್ಬೇಕ, ವೇಟ್ ಇದ್ರೆ ಗ್ರಾಮ್ ಒಳಗೆ ಇರ್ಬೇಕು. ಇದಕ್ಕೆ ಎಸ್ ಐ ಯೂನಿಟ್ ಅಂತೀವಿ ನಾವು. ಈಗಾಗಲೇ ಗೊತ್ತಿರ್ತಿತ್ತು ಫಿಸಿಕ್ಸ್ ಫೀಲ್ಡ್ ಅವ್ರಿಗೆ. ಸೊ ಅದೇ ರೀತಿ ಇಲ್ಲಿ ನೋಡ್ರಿ ಫಸ್ಟ್ ಅದು ಆಮೇಲೆ ಕನ್ವರ್ಟ್ ಮಾಡಿ ಮತ್ತೆ ಅವ್ರ ಏನೇನ್ ಕೇಳಾರ, ವಿ ಹ್ಯಾವ್ ಟು ಫೈಂಡ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಥೀಫ್ ಕಂಡಿಡ್ಬೇಕು ನಾವು. ಪೊಲೀಸ್ ಅವನಿಗೆ ಹಿಡಿದ್ ಇಲ್ಲಿ ನೋಡ್ರಿ, ಹೌ ಫಾರ್ ವಿಲ್ ದ ಥೀಫ್ ರನ್ ಬಿಫೋರ್ ದ ಪೊಲೀಸ್ ಆಫೀಸರ್ ಕ್ಯಾಚಸ್ ಹಿಮ್. ಕಳ್ಳನು ಎಷ್ಟು ದೂರ ಓಡಿದರೆ ಪೊಲೀಸನನ್ನು ಹಿಂದಿಕ್ಕುತ್ತಾನೆ. ಅಂದ್ರೆ ಪೊಲೀಸ್ ಹಿಡಿಯಲಷ್ಟಲ್ಲಿ ಅವ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರ್ತಾನೆ ಏನಿಲ್ಲ. ಇಲ್ಲೇ ಬೇಸಿಕ್ ಫಾರ್ಮುಲಾ ಇಸ್ ದರ್, ವಿ ನೋ ದಟ್ ಸ್ಪೀಡ್ ಇಸ್ ಗಿವನ್ ಬೈ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ದರ್. ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಫಸ್ಟ್ ಏನ್ ಕಂಡಿಡ್ಬೇಕು, ರಿಲೇಟಿವ್ ಸ್ಪೀಡ್ ಎಷ್ಟೈತಿ ಕಂಡಿಡ್ಬೇಕು. ರಿಲೇಟಿವ್ ಸ್ಪೀಡ್ ನೋಡ್ರಿ ಎಷ್ಟು ಈಸಿ ಐತಿ. ರಿಲೇಟಿವ್ ಸ್ಪೀಡ್ ಅಂದ್ರೆ ಆರ್ ಎಸ್ ಎಷ್ಟೈತಿ, ರಿಲೇಟಿವ್ ಸ್ಪೀಡ್ ಅಂದ್ರೆ ಡಿಫರೆನ್ಸ್ ಕಂಡಿಡ್ಬೇಕು. ಪೊಲೀಸ್ ಸ್ಪೀಡ್ ಮೈನಸ್ ಥೀಫ್ ಸ್ಪೀಡ್ ಎಷ್ಟಾಗಿರ್ತೈತಿ, ಇದು ಪೊಲೀಸ್ ಸ್ಪೀಡ್ ಮೈನಸ್ ಥೀಫ್ ಸ್ಪೀಡ್ ಅಂದ್ರೆ 10 ಮೈನಸ್ 8 ಆಗಿರ್ತೈತಿ. ಹೌದಾ, ಸೊ 10 ಮೈನಸ್ 8 ಅಂದ್ರೆ ಎಷ್ಟು, 2 ಕಿಲೋಮೀಟರ್ ಪರ್ ಅವರ್ ಆಗಿರ್ತೈತಿ. ಇದು ಏನ 2 ಕಿಲೋಮೀಟರ್ ಪರ್ ಅವರ್ ಈಸ್ ರಿಲೇಟಿವ್ ಸ್ಪೀಡ್ ಅಂತೀವಿ ನಾವು ಇದಕ್ಕೆ. ಸೊ ರಿಲೇಟಿವ್ ಸ್ಪೀಡ್ ಇಷ್ಟು ಬಂತ. ಸೊ ರಿಲೇಟಿವ್ ಸ್ಪೀಡ್ಗೆ ನಾವು ಮೀಟರ್ ಪರ್ ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡ್ಬೇಕು. ಮೀಟರ್ ಪರ್ ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಇದಕ್ಕ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್. ಸೊ 2 into 1000 ಮಾಡ್ಬೇಕು, ಡಿವೈಡೆಡ್ ಬೈ ಏನ್ ಮಾಡ್ಬೇಕ, ಸೆಕೆಂಡ್. ನೋಡ್ರಿ ಪರ್ ಅವರ್ ಅಂತ ಐತಿ. 1 ಅವರ್ ಒಳಗೆ ಎಷ್ಟು ಸೆಕೆಂಡ್ ಇರ್ತಾವ, ಡಿವೈಡೆಡ್ ಬೈ 1 ಅವರ್ ಒಳಗೆ 3600 ಸೆಕೆಂಡ್ಸ್ ಇರ್ತಾವ. ಹೌದಾ, ಸೊ 1 ಅವರ್ ಒಳಗೆ 3600 ಡಿವೈಡ್ ಮಾಡ್ರಿ. ದ ಯೂನಿಟ್ ಇಸ್ ಗೋಯಿಂಗ್ ಟು ಬಿ, ಈ ರಿಲೇಟಿವ್ ಸ್ಪೀಡ್ ಎದೊಳಗೆ ಕನ್ವರ್ಟ್ ಆಗಿರ್ತೈತಿ ನಮಗೆ, ಮೀಟರ್ ಪರ್ ಸೆಕೆಂಡ್ ಒಳಗೆ ಕನ್ವರ್ಟ್ ಆಗುತ್ತೆ. ಸೊ ಮೀಟರ್ ಪರ್ ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡಕ್ಕೆ ಇದಿಷ್ಟು ಮಾಡಿ ನಾವು. ಸೊ 2020 ಹೋಗ್ತಾವ. ಸೊ ಇಲ್ಲಿ ಎಷ್ಟು ಬರ್ತೈತಿ, ವಿಲ್ ಗೆಟ್ 2 10s 20 there. So ಇದು ಎಷ್ಟು ಬಂತ, ನಿಯರ್ಲಿ. So we'll get this answer as the relative speed we are finding there. Relative speed ಎಷ್ಟು ಬಂತ, 20 divided by 36. ಅಂದ್ರೆ if you divide this one by 4 there, what you get is 4 5 is 20, 4 9s 36. ಇದು 5 by 9 ಬಂತ. ಇದು ಏನಿದೆ, ರಿಲೇಟಿವ್ ಸ್ಪೀಡ್ ಇದು. ಹೌದಾ, ಸೊ ರಿಲೇಟಿವ್ ಸ್ಪೀಡ್ ಆಫ್ ಟು ಕ್ಯಾಚ್ ದ ಥೀಫ್ ದೇರ್. ಆ ಪೊಲೀಸ್ ಆ ಕಳ್ಳನನ್ನು ಹಿಡಿಯಕ ಇಷ್ಟು ಓಡ್ಬೇಕವ. ಎಷ್ಟು ಓಡ್ಬೇಕ, at the speed of 5 by 9 ಮೀಟರ್ ಪರ್ ಸೆಕೆಂಡ್. ಓಕೆ, 5 by 9 ಮೀಟರ್ ಪರ್ ಸೆಕೆಂಡ್. ಇದು ಏನ್ ಬಂತ ನಮ್ಗೆ, ರಿಲೇಟಿವ್ ಸ್ಪೀಡ್. ಇದು ಮುಂದೆ ಯೂಸ್ ಆಗುತ್ತೆ. ಸೊ ನೀವು ಸಿಸ್ಟಮೆಟಿಕ್ ಆಗಿ ನಿಮ್ಗೆ ನೋಟ್ಸ್ ಬೇಕಂದ್ರೆ ಆಮೇಲೆ ನಾವು PDF ನಲ್ಲಿ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಯು ಜಸ್ಟ್ ಟ್ರೈ ಟು ನೋಟ್ ಡೌನ್ ವಾಟ್ ಇಸ್ ಬಿನ್ ರಿಲೇಟಿವ್ ಸ್ಪೀಡ್ ದೇರ್. ಸೊ ಜಸ್ಟ್ ರಿಲೇಟಿವ್ ಸ್ಪೀಡ್ ನಾವು ಏನ್ ಮಾಡಿವಿ, ಇಲ್ಲೇ 5 by 9 ಬಂತ ನಮ್ಗೆ. ಹೌದಾ, ಸೊ ನೆಕ್ಸ್ಟ್ ಏನ್ ಕಂಡಿಡ್ಬೇಕು ನಾವು, ಈ ರಿಲೇಟಿವ್ ಸ್ಪೀಡ್ ಯೂಸ್ ಮಾಡಿ ಅದರದ ಇದು ಕಂಡಿಡ್ಬೇಕು ನಾವು, ಟೈಮಿಂಗ್ ಕಂಡಿಡ್ಬೇಕು. ಸೊ ಓಕೆ, ಟೈಮ್. ಸೊ ನೋಡ್ರಿ, ಜಸ್ಟ್ ಐ ಹ್ಯಾವ್ ರಿಟನ್ ಒಂದು ಫಾರ್ಮುಲಾ ದೇರ್. ಸ್ಪೀಡ್ ಇಸ್ ಗಿವನ್ ಬೈ ವಾಟ್, ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡ್ ಅಂದ್ರೇನ, ಡಿಸ್ಟೆನ್ಸ್ ಬೈ ಟೈಮ್. ಸೊ ಆ ಟೈಮ್ ಏನಾಗಿರ್ತೈತಿ ಅವಾಗ, ಡಿಸ್ಟೆನ್ಸ್ ಬೈ ಸ್ಪೀಡ್ ಆಗಿರ್ತೈತಿ. ಓಕೆ, ಟೈಮ್ ಕಂಡಿಡ್ಬೇಕಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್ ಆಗಿರ್ತೈತಿ. ಡಿಸ್ಟೆನ್ಸ್ ಎಷ್ಟೈತಿ ಟ್ರಾವೆಲ್ ಮಾಡಿದ್ದ, 100 ಮೀಟರ್ ಐತಿ. ಹೌದಾ, 100 ಮೀಟರ್ ಐತಿ. ಡಿವೈಡೆಡ್ ಬೈ ಸ್ಪೀಡ್ ಏನೈತಿ, ಜಸ್ಟ್ ನಾವು ಕಂಡಿಡಿದೀವಿ 5 by 9 ಐತಿ. ಏನೈತಿ ಸ್ಪೀಡ್, 5 by 9 ಐತಿ. ಸೊ ಇಫ್ ದಿಸ್ ಈಸ್ ಸ್ಪೀಡ್ ದೇರ್, ಸೊ ಇದು ಸಿಂಪ್ಲಿಫೈ ಮಾಡ್ರಿ ಏನಾಗತೈತಿ, ವಿಲ್ ಗೆಟ್ ದ ಟೈಮ್ ದೇರ್. ಸೊ ಟೈಮ್ ಏನಾಗಿರ್ತೈತಿ, 100 into ಇದು ರೆಸಿಪ್ರೋಕಲ್ ತಗೋಬೇಕ. ಬೈ ಅಪ್ಲೈಯಿಂಗ್ ದ ರೂಲ್ ಆಫ್ ಮ್ಯಾಥಮೆಟಿಕ್ಸ್ ದೇರ್, ವಿಲ್ ಗೆಟ್ ಇಟ್ ಈಸ್ 9 by
5 there. So 9 by 5 bantandre ಎಷ್ಟು ಬಂತು ಇದು? So we'll get in further simplification there. So note before this one there. So if you solve this one, what do you get there? 100 into 9 by 5. So time ಎದೊಳಗೆ ಕಂಡಿಡ್ಬೇಕು ನಾವು? ಅವರ್ ಒಳಗೆ ಕಂಡಿಡ್ಬೇಕು. ಸೊ ಅವರ್ ಒಳಗೆ ಆಮೇಲೆ ಕಂಡಿಡಿಮಂತ ಫಸ್ಟಿಗೆ ಏನ್ ಮಾಡ್ರಿ ನೀವು? ಯು ಫಸ್ಟ್ ಫೈಂಡ್ ಔಟ್ ದ ಟೈಮ್ ದೇರ್. ಸೊ ಯು ಸಿಂಪ್ಲಿಫೈ ದಿಸ್ ಒನ್ ದೇರ್. ಎಷ್ಟು ಬರುತ್ತೆ ಇದು? 100 into 9 divided by 5 ಮಾಡಿದ್ರೆ you will get 5 2 are 10, 500. So you will get 20 into 9 there. So 20 into 9 ಎಷ್ಟು ಬಂತ? 180 ಬಂತು. ಸೊ ಇದು 180 ಅದೊಳಗೆ ಐತಿ ಇದು. ಸೊ ಇಟ್ ಈಸ್ ಇನ್ ಮೀಟರ್ ಪರ್, ಇದು ಸೆಕೆಂಡ್ ಒಳಗೆ ಐತಿ. ಇದನ್ನು ನಾವು ಅವರ್ ಒಳಗೆ ಕನ್ವರ್ಟ್ ಮಾಡ್ಬೇಕು. ಈಗ ಈ ಟೈಮ್ ಇಟ್ ಈಸ್ ಇನ್ ಸೆಕೆಂಡ್ ದೇರ್. ಸೊ ಟೈಮ್ ಟಿ ಈಸ್ ಹಿಯರ್ ಇನ್ ಸೆಕೆಂಡ್. ಸೊ ಇದನ್ನು ನಾವು ಅವರ್ ಒಳಗೆ ಕನ್ವರ್ಟ್ ಮಾಡಿದ್ರೆ ಇದು ಎಷ್ಟು ಬರುತ್ತೆ? ಸೊ ವಿ ಹ್ಯಾವ್ ಟು ಫೈಂಡ್ ದಟ್ ಒನ್ ದೇರ್. ಸೊ ಜಸ್ಟ್ ಗೋಯಿಂಗ್ ಸಮ್ ಲಿಟಲ್ ಬಿಟ್ ಫಾಸ್ಟ್ ದೇರ್. ಇಷ್ಟು ಸ್ಲೋ ಮಾಡಿದ್ರೆ ನಿಮಗೆ ಇದು ಆಗಂಗಿಲ್ಲ, ಎಕ್ಸಾಮ್ ಒಳಗೆ ಟೈಮ್ ಕ್ಯಾಚ್ ಆಗಂಗಿಲ್ಲ. ಯು ಹ್ಯಾವ್ ಟು ಮೇಕ್ ಫಾಸ್ಟ್ ಕ್ಯಾಲ್ಕುಲೇಷನ್. ಯಾವಾಗ ಫಾಸ್ಟ್ ಆಗಿರ್ತೈತಿ ಅಂದ್ರೆ ಈ ತರ ಪ್ರಾಬ್ಲಮ್ಸ್ ನಾವು ಒಂದು 3-4 ಅಟ್ಲೀಸ್ಟ್ 3-4 ಪ್ರಾಬ್ಲಮ್ ನಾವು ಪಾಸ್ ಮಾಡಿದ್ರೆ ಸ್ವಲ್ಪ ಜಲ್ದಿ ಆಗಿತ್ತು. ಸೊ ಇಲ್ಲಿ ನೋಡ್ರಿ ಟಿ ಎಷ್ಟು ಬಂತು ನಮಗೆ? 180. ಇಟ್ ಈಸ್ ಇನ್ ಸೆಕೆಂಡ್. ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಒನ್ ಇನ್ ಅವರ್ ದೇರ್. ಸೊ ಅವರ್ ಒಳಗೆ ಕನ್ವರ್ಟ್ ಮಾಡಿದ್ರೆ ಏನ್ ಬರುತ್ತೆ ಇದು? ಸೊ ಇಫ್ ಅವರ್ ಒಳಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಎದರಿಂದ ಡಿವೈಡ್ ಮಾಡ್ಬೇಕು ನಾವು? ಸೊ ವಿ ಹ್ಯಾವ್ ಟು ಡಿವೈಡ್ ದಿಸ್ ಒನ್ ಬೈ that is seconds there. So we have to convert this one in second. Will get like this there. So ಇಲ್ಲಿ 0 0 cancel ಆತ. So we'll get 18 2 ja 36 and we'll get 18 0 0 there. So we'll get 1 by 20 in terms of hours there. So hours ಒಳಗೆ ಎಷ್ಟು ಬಂತು ನಮಗೆ ಇದು? 1 by 20 ಬಂತು. ಸೊ ಅವರ್ ಒಳಗೆ 1 by 20 ಬಂದ್ರೆ ಸೊ ವಾಟ್ ವಿ ಹ್ಯಾವ್ ಟು ಫೈಂಡ್ ಈಸ್, ಆಲ್ರೆಡಿ ವಿ ಹ್ಯಾವ್ ಫೈಂಡೆಡ್ ದ ರಿಲೇಟಿವ್ ಸ್ಪೀಡ್. ರಿಲೇಟಿವ್ ಸ್ಪೀಡ್ ಎಷ್ಟು ಬಂತಿತ್ತು ನಮಗೆ? ಸೊ ರಿಲೇಟಿವ್ ಸ್ಪೀಡ್ ವಿ ಹ್ಯಾವ್ ಗಾಟ್ ಇಟ್ ಈಸ್ ಆರ್ ಎಸ್ ಈಸ್ 5 by 9 ದೇರ್. ಹೌದಾ? 5 by 9 ನಮಗೆ ರಿಲೇಟಿವ್ ಸ್ಪೀಡ್ ಬಂದಿತ್ತು. ಟೈಮ್ ಇಲ್ಲಿ 1 by 20 ಆಗೈತಿ. ಸೊ ವಾಟ್ ವಿ ಗೋಯಿಂಗ್ ಟು ಗೆಟ್ ಈಸ್ ನೆಕ್ಸ್ಟ್ the formula you have to apply. So we have to find this. We know that speed is equal to what? Speed is equal to distance by time. ಹೌದಾ? Speed is equal to distance by time. ಈಗ ಡಿಸ್ಟೆನ್ಸ್ ಕಂಡುಹಿಡಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಸ್ಪೀಡ್ ಇಂಟು ಟೈಮ್ ಮಾಡ್ಬೇಕು. ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಗೊತ್ತೈತಿ ನಮಗೆ. ರಿಲೇಟಿವ್ ಸ್ಪೀಡ್ ಎಷ್ಟು ಬಂದೈತಿ? 5 by 9 ಬಂದೈತಿ. ಹೌದಾ? ಟೈಮ್ ಎಷ್ಟು ಬಂದೈತಿ? 1 by 20 ಬಂದೈತಿ. ಸೊ ಇದನ್ನು ನಾವು ಒಳ್ಳೆ ಡಿಸ್ಟೆನ್ಸ್ ಎದೊಳಗೆ ಕನ್ವರ್ಟ್ ಮಾಡ್ಬೇಕು ನಾವು? ಸೊ ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಇನ್ ಟರ್ಮ್ಸ್ ಆಫ್ ಮೀಟರ್ ದೇರ್. ಸೊ ಮೀಟರ್ ಒಳಗೆ ಕನ್ವರ್ಟ್ ಮಾಡಿದ್ರೆ ಸೊ ವಿಲ್ ಗೆಟ್ ದಿಸ್ ಮಚ್ ದೇರ್. Okay, so we get 1 by 1000 there. Okay. ಸೊ ಇಲ್ಲಿ ನೋಡ್ರಿ ಸ್ಪೀಡ್, ಸಾರಿ ಇಲ್ಲೇ ಸ್ಪೀಡ್ ಅದರ್ ಸ್ಪೀಡ್ ರಿಲೇಟಿವ್ ಸ್ಪೀಡ್ ಮೆನ್ಷನ್ ಮಾಡಬಾರ್ದು ನಾವು. ಸೊ ಸ್ಪೀಡ್ ಆಫ್ ಥೀಫ್ ಮೆನ್ಷನ್ ಮಾಡ್ಬೇಕು ನಾವು. ಸೊ ವಿ ಹ್ಯಾವ್ ಟು ಮೆನ್ಷನ್ ಹಿಯರ್ ಸ್ಪೀಡ್ ಆಫ್ ಥೀಫ್ ದೇರ್. ಇಲ್ಲಿ ಏನು ರಿಲೇಟಿವ್ ಸ್ಪೀಡ್ ಮಾಡಿಲ್ಲ, ಇದು ಇಲ್ಲ. ಸೊ ವಿ ಹ್ಯಾವ್ ಟು ಮೆನ್ಷನ್ ಹಿಯರ್ ದ ಸ್ಪೀಡ್ ಆಫ್ ಥೀಫ್. ಸ್ಪೀಡ್ ಆಫ್ ಥೀಫ್ ಎಷ್ಟೈತಿ? 8 km/h. ಸೊ ಈಗಾಗಲೇ ಇದು ಟೈಮ್ ಅವರ್ ನಲ್ಲಿ ಕೂಡ ಐತಿ. ಸೊ ನಮಗೆ ಕರೆಕ್ಟ್ ಆಗಿ ಡಿಸ್ಟೆನ್ಸ್ ಗೊತ್ತಾಗೈತಿ. ಸೊ ಡಿಸ್ಟೆನ್ಸ್ ವಿಲ್ ಗೆಟ್ ಇನ್ ದ kilometer there. So distance unit namge, because they given speed in kilometer there, so that's why we will going to get the answer in kilometer only. So distance traveled by thief is equal to 8 into 1 by 20. This simplify madre. So distance traveled by thief dt is equal to what? We will get here 4 2 ja 8. We'll get 4 5 ja 20 there. So we'll get distance traveled by thief is equal to 2 by 5. So unit ಏನಾಗಿರ್ತೈತಿ? ಸೇಮ್ ಇಲ್ಲಿ ಕೊಟ್ಟಿರೋ ಯೂನಿಟ್ ಏನಿರ್ತೈತಿ? km/h. So this unit is also km/h there.
So therefore, so what is the answer there? 2/5 kilometer per hour is the correct answer there. So that is option number 1 there. So ಈ ರೀತಿ ನಾವು ಇದರ ಮೇಲೆ ಸಾಕಷ್ಟು ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈಸಿಯಾಗಿ ಕರೆಕ್ಟ್ ಆನ್ಸರ್ ಅನ್ನು ಪಡ್ಕೋಬಹುದು. ಓಕೆ, ಸೊ ಲೆಟ್ ಮಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ದೇರ್. ಸೊ ಇಟ್ ಈಸ್ ಒನ್ ಆಫ್ ದ ವೆರಿ ಈಸಿಯೆಸ್ಟ್ ದೇರ್. ಸೊ ಮ್ಯಾಥಮೆಟಿಕ್ಸ್ ಬ್ರಾಂಚ್ ದವರಿಗೆ ಬಹಳಷ್ಟು ಈಸಿ ಇಂಥದ್ದು ಕ್ವಶನ್ಸ್. ಎ ಬಿ ಮತ್ತು ಸಿ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಕ್ರಮವಾಗಿ 24, 6 ಮತ್ತು 12 ದಿನಗಳನ್ನು ತೆಗೆದುಕೊಳ್ಳುತ್ತಾರೆ. ಅವರೆಲ್ಲರೂ ಜೊತೆಯಾಗಿ ಅದೇ ಕಾರ್ಯವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ? ಏನೈತಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಒಳಗೆ ಸೇಮ್ ಐತಿ. ಎ ಬಿ ಸಿ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 24, 26, 12 days. ವರ್ಕಿಂಗ್ ಟುಗೆದರ್ ದೇ ವಿಲ್ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್. ನೋಡ್ರಿ, ಒಬ್ಬೊಬ್ರು ಎಷ್ಟು ದಿವ್ಸ ತಗೊಂತಾರ ಅದು ಬೇರೆ ಬೇರೆ ಕೊಟ್ಟಾರ. ನಾವು ಒಬ್ರು ಅಷ್ಟು 3-6 ಕೊಡಿ ಆ ವರ್ಕ್ ಅನ್ನು ಮಾಡಿದ್ರೆ ಎಷ್ಟ್ ದಿವ್ಸ ಒಳಗ ಆ ವರ್ಕ್ ಕಂಪ್ಲೀಟ್ ಆಗ್ತದೆ ಅಂತ ಕೇಳ್ಯಾರ ಅವರು. ಓಕೆ, ಸೊ ಲೆಟ್ ವಾಟ್ ದೇ ಬಿನ್ ಗಿವನ್ ಹಿಯರ್. ಸೊ ಫಸ್ಟ್ ಒನ್ ದೇ ಬಿನ್ ಗಿವನ್ ಈಸ್ we can write here there the time taken by, or ಇದು ನೋಡ್ರಿ, ಇದು in terms of days they have been given here. ಸೊ ಅದನ್ನ ನಾವು ಕನ್ವರ್ಟ್ ಮಾಡಿ ಹೆಂಗ್ ಬರಿಬಹುದು? the work done by A in 1 day ಅಂದ್ರೆ ಅದರ ಉಲ್ಟಾ ಆಗಿರ್ತೈತಿ. ಓಕೆ, ಸೊ ಇನ್ 1 day ಎಷ್ಟಾಗಿರ್ತೈತಿ ಇದು? in 1 day ಉಲ್ಟಾ ಅಂದ್ರೆ 1/24 ಪಾರ್ಟ್ಸ್. ಅಂದ್ರೆ 1 ವರ್ಕ್ ಕಂಪ್ಲೀಟ್ ಮಾಡಕ್ಕೆ 24 ದಿವಸ ತಗೊಂತಾನ. ಅಂದ್ರೆ 1 ಡೇ ಒಳಗೆ ಎಷ್ಟು ವರ್ಕ್ ಮಾಡ್ತಾನವ? ಆ ವರ್ಕ್ 1/24 ಪಾರ್ಟ್ ಆ ವರ್ಕ್ ಮಾಡ್ತಾನ. ನೆಕ್ಸ್ಟ್ ಸೇಮ್ ವರ್ಕ್ ಡನ್ ಬೈ ಬಿ. ವರ್ಕ್ ಡನ್ ಬೈ ಬಿ ಎಷ್ಟಾಗಿರ್ತೈತಿ? ಅದ್ರ ಉಲ್ಟಾ ತಗೋಬೇಕು ನಾವು. 1/6 ಪಾರ್ಟ್ ಕಂಪ್ಲೀಟ್ ಮಾಡ್ತಾನವ 1 ಡೇ ಒಳಗ. ಸೊ ಅದೇ ರೀತಿ ಇಲ್ಲಿ ವರ್ಕ್ ಡನ್ ಬೈ ಸಿ ಎಷ್ಟಾಗಿರ್ತೈತಿ? ವರ್ಕ್ ಡನ್ ಬೈ ಸಿ ಇಸ್ 1/12. ಓಕೆ, ಈಗ ನಮ್ಗೆ ಏನ್ ಕೇಳ್ಯಾರ ಅವರ? ಅವರೆಲ್ಲರೂ ಜೊತೆಯಾಗಿ ಅದೇ ಕಾರ್ಯವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ತೆಗೆದುಕೊಳ್ತಾರೆ? ಆ ಸೇಮ್ ವರ್ಕ್ 3 ಒಮ್ಮೆಗೆ ಕೊಡಿದ್ರೆ ಎಷ್ಟು ಆಗ್ಬೇಕಂದ್ರೆ ಇದು ಇದರ ಸಮ್ ಕಂಡಿಡ್ಬೇಕು. ನಾವು ಫಸ್ಟ್ ಏನ್ ಕಂಡಿಡ್ಬೇಕ? ಫಸ್ಟ್ ಯು ಹ್ಯಾವ್ ಟು ಫೈಂಡ್ ದ ಸಮ್ ಆಫ್ ದೀಸ್ ಒನ್ ದೇರ್. ಓಕೆ, ಸೊ ಇದರ ಸಮ್ ಏನಾಗಿರ್ತೈತಿ? ಸೊ ವಿ ಹ್ಯಾವ್ ಟು ಆಡ್ ದಿಸ್ ಒನ್ ದೇರ್. ಸೊ ವರ್ಕ್ ಡನ್ ಟುಗೆದರ್ ಬೈ ಆಲ್ ಇನ್ 1 ಡೇ. 1 ದಿವಸ ಒಳಗ 3 ಕೂಡಿ ಎಷ್ಟು ಪಾರ್ಟ್ ಕಂಪ್ಲೀಟ್ ಮಾಡ್ತಾರ ವರ್ಕ್? 1/24 ಪ್ಲಸ್ 1/6 ಮಾಡ್ಬೇಕು ಪ್ಲಸ್ 1/12 ಮಾಡ್ಬೇಕು. ಹೌದಾ? ಸೊ ಇದು ರೆಸಿಪ್ರೋಕಲ್ ಮಾಡಿ ಕೂಡಿಸ್ಬೇಕು. ಸೊ ಅಂದ್ರೆ LCM ತಗೊಳೋದು ಒಂದು ರೂಲ್ ಇರ್ತೈತಿ. ಸೊ ಮ್ಯಾಥಮೆಟಿಕ್ಸ್ ಬ್ರಾಂಚ್ ದವರಿಗೆ ಬಹಳ ಈಸಿ ಇದು. ಯಾರಿಗೂ ಮ್ಯಾಥಮೆಟಿಕ್ಸ್ ಔಟ್ ಆಫ್ ಅಪಾರ್ಟ್ ಫ್ರಮ್ ಮ್ಯಾಥಮೆಟಿಕ್ಸ್ ಅದಾರ ಅವ್ರು ಕೂಡ ಕಲಿಬಹುದು, ಈಸಿ ಆಗೈತಿ. ಈ ರೀತಿಲಿ ನಾವು ಮಾಡಿ 2 6 12 2 3 6 ವಿಲ್ ಗೆಟ್ ಈ ರೀತಿ ಮಾಡ್ಕೊಂಡು ಹೋಗ್ಬೇಕು. LCM ಕಂಡಿಡ್ಬೇಕು ಫಸ್ಟ್ ಗೆ. ಇದಕ್ಕೆ LCM ಕಂಡಿಡಿದು ಅಂತೀವಿ. ಓಕೆ, ಲಸಮ ಅಂತೀವಿ ಕನ್ನಡ. ಸೊ ಏನೈತಿ? 2 3 6 ಹಿಯರ್ ವಿಲ್ ಗೆಟ್. ನೋಡ್ರಿ, ಯಾವ ಒಂದೇ ಟೇಬಲ್ ಒಳಗೆ ಯಾವ್ದು ಬರ್ತೀವಿ? 3 ಟೇಬಲ್ ಒಳಗೆ ಬರ್ತೀವಿ. 3 ತಗೋಬೇಕು. 3 2 6 ಆಗ್ತೈತಿ. 3 1 3 4 12 ಆಗಿರ್ತೈತಿ. ಸೊ ಯು ಮಲ್ಟಿಪ್ಲೈ ದಿಸ್ ಒನ್ ದೇರ್. 2 3 6 6 2 12 ದೇರ್. ಓಕೆ, ಸೊ ಇಲ್ಲಿ ಏನೈತಿ? 2 3 6. ಇಲ್ಲಿ ಕಂದ್ರೆ ಇನ್ನೊಂದು ಈಸಿ ರೂಲ್ ಇದು. ಅಂದ್ರೆ ಬಹಳ ಟೈಮ್ ತಗೋತೈತಿ ನಿಮ್ಗೆ LCM ಕಂಡುಹಿಡಿಯೋದು. ನೋಡ್ರಿ, ಈ 3 ಒಂದೇ ಟೇಬಲ್ ಒಳಗೆ ಬಂದಂದ್ರೆ ಅತಿ ಜಾಸ್ತಿ ನಂಬರ್ ಯಾರಿರ್ತೈತಿ ಅದು LCM ಆಗಿರ್ತೈತಿ. ಓಕೆ, ಇಲ್ಲಿ ಅತಿ ಹೆಚ್ಚು ನಂಬರ್ ಯಾವ್ದು? ಒಂದೇ ಟೇಬಲ್ ಒಳಗೆ ಬರ್ತಾ. ಹೌದಾ? ಇದು ಸೊ ದಟ್ ಈಸ್ 3 2 ಲಿಂದ ಡಿವಿಸಿಬಲ್ ಅದಾವ. ಓಕೆ, 2 6 12 2 3 6 2 12 24. ಸೊ ಅದರಿಂದ LCM ಆಗಿರ್ತೈತಿ 24. ಇಲ್ಲಿ 12 ಗೆ 24 ಮಾಡ್ಬೇಕಂದ್ರೆ 2 ಲಿಂದ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ 6 ಮಾಡ್ಬೇಕಂದ್ರೆ 6 4 ಇಲ್ಲಿ 24 1 24 ಬರ್ತೈತಿ. ಸೊ ಇಲ್ಲಿ ಕೂಡಿ ಆಡ್ ಮಾಡ್ರಿ ಇದು. ಸೊ 2 1 2 4 1 4 plus 1. So what to get there? 4 plus 2 is 6. We'll get 6 plus 1 is 7. 7/24. ಈಗ ಏನ್ ಕಂಡಿಡ್ಬೇಕು ನಾವು? ಅವರೆಲ್ಲರೂ ಜೊತೆಯಾಗಿ ಅದೇ ಕಾರ್ಯವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು? ವಿ ಹ್ಯಾವ್ ಟು ಫೈಂಡ್ ದ ನಂಬರ್ ಆಫ್ ಡೇಸ್ ದೇರ್. ಆ ನಂಬರ್ ಆಫ್ ಡೇಸ್ ಕಂಡಿಡ್ಬೇಕಂದ್ರೆ ಇದು ನೋಡ್ರಿ, ಇದು 1 ಡೇ ಒಳಗ ಇಷ್ಟು ವರ್ಕ್ ಆಗಿರ್ತೈತಿ. 3 ಕೂಡಿಸಿ 3 ಎಫರ್ಟ್ ಅನ್ನು ಹಾಕಿದ್ರೆ 1 ಡೇ ಒಳಗೆ ಇಷ್ಟು ಪಾರ್ಟ್ ವರ್ಕ್ ಕಂಪ್ಲೀಟ್ ಆಗ್ತೈತಿ. ಅಂದ್ರೆ ಎಷ್ಟ್ ಡೇ ಒಳಗೆ ಒಂದು ಪಾರ್ಟ್ ಕಂಪ್ಲೀಟ್ ಆಗ್ಬೇಕಂದ್ರೆ ಇದರ ರೆಸಿಪ್ರೋಕಲ್ ತಗೋಬೇಕು. ಇದರ ರೆಸಿಪ್ರೋಕಲ್ ಏನಾಗ್ತೈತಿ? ದ ರಿಕ್ವೈರ್ಡ್ ಡೇಸ್ ಕಂಡಿಡ್ಬೇಕು ನಾವು. ರಿಕ್ವೈರ್ಡ್ ಡೇಸ್ ಎಷ್ಟಾಗಿರ್ತೈತಿ? ಇದರ ರೆಸಿಪ್ರೋಕಲ್ ಏನಾಗ್ತೈತಿ? 24/7. ಸೊ 24/7 ಒಳಗೆ ಯಾವ್ದು ಆಪ್ಷನ್ ಒಳಗೈತಿ ಇದು ನೋಡ್ಬೇಕು. 20/4 ಒಳಗೆ ಯಾವ್ದು ನಿಮ್ಗೆ ಕಾಣಂಗಿಲ್ಲ. ಇದು ಪ್ರಾಪರ್ ಇಂಪ್ರಾಪರ್ ಫ್ರಾಕ್ಷನ್ ಒಳಗೈತಿ ಇದು.
ಸೊ 20/7 ಅಂದ್ರೆ ಇದು ಒಂದು ಇಂಪ್ರಾಪರ್ ಫ್ರಾಕ್ಷನ್ ಇದೆ, ಇದಕ್ಕೆ ಮಿಕ್ಸ್ ಫ್ರಾಕ್ಷನ್ ಒಳಗೆ ನಾವು ಕನ್ವರ್ಟ್ ಮಾಡ್ಬೇಕು. ಮಿಕ್ಸ್ ಫ್ರಾಕ್ಷನ್ ಅಂದ್ರೆ ಹೆಂಗಾಗ್ತೈತಿ, ಇದ್ರೊಳಗೆ ಯಾವ್ದು ಆಪ್ಷನ್ ನೋಡ್ರಿ, ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ ಯುವರ್ ಕ್ಲಾಸ್ ದೇರ್. ಇದು ಮಿಕ್ಸ್ ಫ್ರಾಕ್ಷನ್. ಇದಕ್ಕ ಇಂಪ್ರಾಪರ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬೇಕಂದ್ರೆ ಗುಣಾಕಾರ ಮಾಡ್ಬೇಕಿಲ್ಲ. 7 2 14, 14 plus 3 is 17/7. ಇದು ಆಗಂಗಿಲ್ಲ, ಬಿಕಾಸ್ ವಿ ಹ್ಯಾವ್ ಗಾಟ್ ಇಟ್ ದ ಆನ್ಸರ್ ಆಸ್ 24/7. ನೆಕ್ಸ್ಟ್ ಇದು ಮಾಡ್ಬೇಕು, 8 3 is 24, 24 plus 3 is 27/8. ಇದನ್ನ ಕೂಡ ಬರಂಗಿಲ್ಲ. ಇಲ್ಲ 7/24 ಕೊಟ್ಟಾರೆ, ಇದು ನಮ್ಗೆ ಆನ್ಸರ್ 24/7 ಬಂದಿದೆ, ಇದು ಕೂಡ ಬರಂಗಿಲ್ಲ. ಸೊ ಕರೆಕ್ಟ್ ಆಪ್ಷನ್ ನೋಡ್ರಿ 7 3 is 21, 21 plus 3 ಮಾಡ್ಬೇಕು. 21 plus 3 ಅಂದ್ರೆ 24. ಸೊ ಇಲ್ಲಿ ಬಂದಿತ್ತು ನೋಡ್ರಿ, ನಾವು ರಿಕ್ವೈರ್ಡ್ ಡೇಸ್ ಅಂದ್ರೆ 24/7. ಸೊ ದೇರ್ ಕರೆಕ್ಟ್ ಆಪ್ಷನ್ ಇಸ್ 3:3/7. ಇದು ಒಂದು ಮಿಕ್ಸ್ ಫ್ರಾಕ್ಷನ್ ಐತಿ. ನಮಗೆ ಆನ್ಸರ್ ಎದೊಳಗೆ ಬಂದಿತ್ತು, ಇಲ್ಲೇ ಇಂಪ್ರಾಪರ್ ಫ್ರಾಕ್ಷನ್ ಒಳಗೆ ಬಂದಿತ್ತು. ಅದನ್ನು ನಾವು ಮಿಕ್ಸ್ ಫ್ರಾಕ್ಷನ್ ಒಳಗೆ ಕನ್ವರ್ಟ್ ಮಾಡಬೇಕು. ಸೊ ದಟ್ಸ್ ವೈ ದ ಕರೆಕ್ಟ್ ಆನ್ಸರ್ ಈಸ್ 3:3/7 ಡೇಸ್ ದೇರ್. ಅದಕ್ಕೆ 3:3/7 ದಿನಗಳು ಅಂತೀವಿ. ಓಕೆ, ಸೆಲೆಕ್ಟಿಂಗ್ ಮೋಡ್ ದ ನೆಕ್ಸ್ಟ್ ಕ್ವಶನ್ ದೇರ್. ನೋಡ್ರಿ, ಸಮ್ ಕ್ವಶನ್ಸ್ ನೀವು ಡೀಪ್ ಆಗಿ ಕರೆಕ್ಟ್ ಆಗಿ ಓದಿದ್ರೆ ಅಲ್ಲಿ ಆನ್ಸರ್ ಸಿಗ್ತೈತಿ. ಸೊ ಇದು ಕೂಡ ರೀಸನಿಂಗ್ ಮೇಲೆ ಐತಿ. ನೆಕ್ಸ್ಟ್ ಕ್ವಶನ್, ಸೊ ಲೆಟ್ ವಿ ಟೇಕ್ ದಿಸ್ ಕ್ವಶನ್ ದೇರ್. ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 8 ಜನರು PQRS TUVW ಅಂದ್ರೆ 8 ಜನಗೆ PQRS ಅಂತ ಹೆಸರು ಕೊಟ್ಟಾರ. PQRS TUV ಮತ್ತು W ಅಂತ ಹೆಸರು ಕೊಟ್ಟಾರ, ಹೌದಾ? ಸೊ ಇದನ್ನು 2 ಗ್ರೂಪ್ ಆಗಿ ಮಾಡ್ಯಾರ ಅವರು. G1 ಒಂದು ಗ್ರೂಪ್ ಅಂತ, G2 ಅಂದ್ರೆ 2 ಗ್ರೂಪ್ ಒಳಗೆ ವಿಂಗಡಿಸಿದ್ದು. ಪ್ರತಿ ಗುಂಪಿನಲ್ಲಿ 4 ಜನರು ಇರುತ್ತಾರೆ. ಸೊ ಒಂದ್ ಗ್ರೂಪ್ ಒಳಗೆ ಎಷ್ಟು ಜನ ಇರ್ತಾರ ಅಂತ ಕೊಟ್ಟಾರ, ಅವ್ರ 4 ಜನ ಇರ್ತಾರ ಅಂತ ಕೊಟ್ಟಾರ. ಮತ್ತೆ ರೂಲ್ ಕೊಟ್ಟಾರ ನೋಡ್ರಿ, ಈ ಕೆಳಗಿನ ನಿಬಂಧನೆಗಳನ್ನ ಅನ್ವಯಿಸಿದ. ಅಂದ್ರೆ ಗ್ರೂಪ್ 1 ಮತ್ತು ಗ್ರೂಪ್ 2 ಒಳಗೆ ಅಲಾಟ್ ಮಾಡಕ ಇದು ರೂಲ್ಸ್ ಕೊಟ್ಟಾರ ಅವರು. P ಇರುವ ಗುಂಪಿನಲ್ಲಿ P ಇರ್ಬೇಕು, ಅಂದ್ರೆ P ಮತ್ತು P ಒಂದೇ ಗ್ರೂಪ್ ಒಳಗೆ ಇರ್ಬೇಕು, ಹೌದಾ? ನೆಕ್ಸ್ಟ್ ರೂಲ್ ಏನೈತಿ, V ಇರುವ ಗುಂಪಿನಲ್ಲಿ Q ಮತ್ತು R ಇರುವಂತಿಲ್ಲ. ಅಂದ್ರೆ V ಯಾವ ಗ್ರೂಪ್ ಒಳಗೆ ಇರ್ತೈತಿ ಆ ಗ್ರೂಪ್ ಒಳಗ Q ಮತ್ತು R ಇರಬಾರ್ದಂತ. ಅಂದ್ರೆ V ಕೂಡ ಇದ ಗ್ರೂಪ್ ಆತ, ಹೌದಾ? ಯಾವ ಗ್ರೂಪ್ ಒಳಗಾತ, PTU V ನ ಆತ. ನೆಕ್ಸ್ಟ್ R ಮತ್ತು S U ಇರುವ ಗುಂಪಿನಲ್ಲಿ ಇರುವಂತಿಲ್ಲ. R S U ಎಲ್ಲದಾವ, R ಐತಿ, S ಐತಿ, U ಐತಿ. ಆ ಗ್ರೂಪ್ ನಲ್ಲಿ ಏನ್ ಇರಬಾರ್ದ, U ಇರಂಗಿಲ್ಲ ಅಂತ. R ಮತ್ತು S ಇರುವ ಗ್ರೂಪ್ ನಲ್ಲಿ U ಇರಂಗಿಲ್ಲ ಅಂದ್ರೆ ಯು ಕೂಡ ಇದ ಗ್ರೂಪ್ ಒಳಗೆ ಬರ್ತೈತಿ. ಅಂದ್ರೆ PTUV ಗೆ ಒಂದು ಬೇರೆ ಗ್ರೂಪ್ ಅನ್ನ ಆತ, ಹೌದಾ? PTU ಗೆ ಒಂದು ಬೇರೆ ಗ್ರೂಪ್ ಆತ. ಇದು QRS ಮತ್ತು W ಗೆ ಒಂದು ಬೇರೆ ಗ್ರೂಪ್ ಅನ್ನ ಆತ. ಇಲ್ಲಿ ನೋಡ್ರಿ, ಓದಿದ್ರೆ ಅಲ್ಲಿ ಆನ್ಸರ್ ಬಂದ್ಬಿಟ್ಟೈತಿ. ಓಕೆ, ಸೊ ಲೈಕ್ ವೈಸ್ ಇಟ್ ಈಸ್ ಬೇಸ್ಡ್ ಫಾರ್ ರೀಸನಿಂಗ್ ದಟ್ ನೀವು ಕರೆಕ್ಟ್ ಆಗಿ ಕೇರ್ಫುಲಿ ಓದಿದ್ರೆ ಅಲ್ಲೇ ನಿಮ್ಗೆ ಆನ್ಸರ್ ಸಿಗ್ಬಿಡ್ತೈತಿ. ನೀವು ಆಪ್ಷನ್ ಹುಡ್ಕೋದು ಅವಶ್ಯಕತೆ ಇರಂಗಿಲ್ಲ ಅಲ್ಲಿ. ಸೊ ಈಗ ನೋಡ್ರಿ, W ಮತ್ತು U ಒಂದೇ ಗುಂಪಿನಲ್ಲಿ ಇರುವುದಿಲ್ಲ. W ಮತ್ತು V ಎಲ್ಲೈತಿ, ನಮ್ಗೆ ಈ ಗ್ರೂಪ್ ನಲ್ಲಿ ಇಲ್ಲ, ಹೌದಾ? ಸೊ ಕರೆಕ್ಟ್ ಐತಿ ಆನ್ಸರ್, ನಮ್ಗೆ ಈಗ ಬರಾಗತೈತಿ. ಓಕೆ, ಸೊ ಇಲ್ಲಿ ನೋಡ್ರಿ, ಸ್ವಲ್ಪ ಏನೇನ್ ಮಾಹಿತಿ ಕೊಟ್ಟಾರ. G2 ಗುಂಪಿನಲ್ಲಿ ಇದೆ. ಬಟ್ ಇಲ್ಲಿ ಇನ್ನೊಂದು ಮಾಹಿತಿ ಕೊಟ್ಟಾರ ನೋಡ್ರಿ, W ಮತ್ತು ಇವುಗಳು G ಗುಂಪಿನಲ್ಲಿ ಇವೆ. ಅಂದ್ರೆ G1 ನಲ್ಲಿ ಏನ್ ಕೊಟ್ಟಾರ ಅವ್ರ, W ಅನ್ನು ಕೊಟ್ಟಾರ, R ಅನ್ನು ಕೊಟ್ಟಾರ, S ಮತ್ತೇನ್ ಕೊಟ್ಟಾರ, S ಅನ್ನು ಕೊಟ್ಟಾರ, Q ಅನ್ನು ಕೊಟ್ಟಾರ. ಇದನ್ನು ಯಾವ ಗ್ರೂಪ್ ಒಳಗ ಹಾಕ್ಯಾರ, ಅವರು G1 ಒಳಗ ಹಾಕ್ಯಾರ. ಇವು ಎಲ್ಲಾ G1 ಒಳಗ ಅದಾವ, ಹೌದಾ? ಅಂದ್ರೆ ಇದು G2 ಆಗಿರ್ತೈತಿ, ಇದು G2 ಆಗಿರ್ತೈತಿ. ನೋಡ್ರಿ, R G2 ಗುಂಪಿನಲ್ಲಿ ಇದೆ ಅಂತ ಕೊಟ್ಟಾರ ಅವ್ರು. ಆಕ್ಚುಲಿ R ಎದೊಳಗೈತಿ, G1 ಒಳಗೈತಿ. ಇದು ಆಪ್ಷನ್ ತಪ್ಪಾಗಿರ್ತೈತಿ, ಸಾಧ್ಯ ಇಲ್ಲ. ನೆಕ್ಸ್ಟ್ UVPT G2 ಗುಂಪಿನಲ್ಲಿ ಇದೆ. ಇಲ್ಲಿ ಬಂದೈತಿ UVPT ಯಾವ ಗ್ರೂಪ್ ಒಳಗದಾವ, G2 ಗುಂಪಿನಲ್ಲಿ ಇದೆ. ಎಸ್, ದ ಆಪ್ಷನ್ ನಂಬರ್ 2 ಇಸ್ ಕರೆಕ್ಟ್. ಉಳ್ಕಿದ ಆಪ್ಷನ್ ನೋಡೋದು ಅವಶ್ಯಕತೆ ಇಲ್ಲ, ಅಲ್ಲಿ ನಿಮ್ಗೆ ಟೈಮ್ ಉಳ್ತೈತಿ. ಓಕೆ, ಸೊ ಈ ತರ ನೀವು ರೀಸನಿಂಗ್ ಕ್ವಶನ್ಸ್ ನಲ್ಲಿ ನೀವು ಕರೆಕ್ಟ್ ಆಗಿ ಕೇರ್ಫುಲ್ ಓದಿದ್ರೆ ನಿಮ್ಗೆ ಆನ್ಸರ್ ಅಲ್ಲೇ ಸಿಗ್ಬಿಡ್ತೈತಿ. ಓಕೆ, ಸೊ ಲೈಕ್ ವೈಸ್ ದ ರಿಮೈನಿಂಗ್ ಕ್ವಶನ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ದೇರ್. ಥ್ಯಾಂಕ್ ಯು.